ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ಈ ರಾಜಕಾರಣದಲ್ಲಿ ಅಧಿಕಾರ ಅಂದ್ರೇನೆ ಪರಮಶ್ರೇಷ್ಠ. ಈ ಅಧಿಕಾರ ಕಳೆದುಕೊಂಡ ಮರುಕ್ಷಣವೇ ಅವರೊಬ್ಬರು ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯರಾಗ್ಬಿಡ್ತಾರೆ. ಅಂದ್ರೆ ಅಧಿಕಾರ ಇದ್ರೆ ಅಂದ್ರೆ ಚುನಾವಣೆಯಲ್ಲಿದ್ರೆ ಮಾತ್ರ ಅದು ನಾಣ್ಯ, ಇಲ್ಲ ಅಂದ್ರೆ ಟಿಶ್ಯೂ ಪೇಪರ್ ಆಗ್ಬಿಡುತ್ತೆ. ಇವತ್ತು 2,000 ರೂಪಾಯಿ ನೋಟಿಗೆ ಏನು ಬೆಲೆ ಇದೆ, ಆದರೆ ಚಲಾವಣೆಯಲ್ಲಿದ್ದರೆ ಅದಕ್ಕೆ 2,000 ರೂಪಾಯಿ ಬೆಲೆ ಇತ್ತು. ಈಗ ಟಿಶ್ಯೂ ಪೇಪರ್ ಆಗ್ಬಿಡುತ್ತೆ. ಅದೇ ರೀತಿ ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದರೆ ಮಂದಿ ಮಾಗದರು, ಪರಮಾಪ್ತರು ಹಾಗೂ ಸುತ್ತಮುತ್ತ ಅವರ ಹಿತೈಷಿಗಳ ದಂಡೆ ತುಂಬಿ ತುಳುಕ್ತಾ ಇರುತ್ತೆ. ಸಕ್ಕರೆ ಇದ್ರೆ ಇರುವೆನೂ ಬರ್ತದೆ, ಗೊದ್ದನೂ ಬರ್ತದೆ, ನೊಣನೂ ಬರ್ತದೆ. ಸಕ್ಕರೆ ಖಾಲಿಯಾದ ಮರುಕ್ಷಣದಲ್ಲೇ ಎಲ್ಲವೂ ಸಹಿತ ದೂರ ಆಗ್ತವೆ. ಹಾಗೆ CM ಸಿದ್ದರಾಮಯ್ಯನವರ ಸುತ್ತ ಒಂದು ಭ್ರಮೆ ಎಂಬ ಕೋಟೆಯನ್ನು ಕಟ್ಟಿಬಿಟ್ಟಿದ್ರು. ನೀವೇ 5 ವರ್ಷ ಮುಖ್ಯಮಂತ್ರಿ, ನೆಕ್ಸ್ಟು ಸಹಿತ ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಪ್ತರಿದ್ರಲ್ಲ ಸಚಿವರುಗಳು ದಿನನಿತ್ಯ ಹೇಳ್ತಾ ಇದ್ರು. ಹೌದು, ಅದೇ ರೀತಿ ಸಿದ್ದರಾಮಯ್ಯನಲ್ಲೂ ಸಹಿತ ಭ್ರಮಾಲೋಕಕ್ಕೆ ಹೋಗ್ಬಿಟ್ಟಿದ್ರು. ಅವರ ಸುತ್ತಮುತ್ತ ಅಧಿಕಾರಿಗಳಿದಾರಲ್ಲ ಅವರೂ ಸಹಿತ ಅದನ್ನೇ ಹೇಳಿ 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 ನೀವು ಬಿಟ್ಕೊಡ್ಬೇಡಿ ಸರ್, ಮುಂದಿನ 28ರ ಚುನಾವಣೆಯಲ್ಲೂ ಸಹಿತ ನೀವೇ ಅಧಿಕಾರಕ್ಕೆ ಬರ್ಬೋದು ಅನ್ನೋದನ್ನ ಹೇಳಿ ಹೇಳಿ ಅವರು ವಾಸ್ತವದಿಂದ ಭ್ರಮಾಲೋಕಕ್ಕೆ ಹೋಗ್ಬಿಟ್ಟಿದ್ರು. ನುಡಿದಂತೆ ನಡಿಬೇಕು ಅಂತ ಸಿದ್ದರಾಮಯ್ಯನವರು ಬಯಸಿದ್ರು ಸಹಿತ ಅವರ ಮಂದಿ ಮಾಗದರು, ಅವರ ಕಿಚನ್ ಕ್ಯಾಬಿನೆಟ್ ಅಂತ ಹೇಳ್ತಾರಲ್ಲ ರಾಜಕಾರಣದಲ್ಲಿ, ಅವರೆಲ್ಲರೂ ಸಹಿತ ಅವರನ್ನ ನಿಜಕ್ಕೂ ಸಹಿತ ಭ್ರಮಾಲೋಕದಲ್ಲಿ ಇಟ್ಬಿಟ್ಟಿದ್ರು. ಆದರೆ ಸ್ನೇಹಿತರೆ, ಅವರಲ್ಲಿ ಒಂದು ಭ್ರಮೆಯಿಂದ ನೈಜ ಸ್ಥಿತಿಗೆ ತಂದಂತ ಒಂದೇ ಒಂದು ಇನ್ಸಿಡೆಂಟ್ ಇಂಡಿಯಾದಲ್ಲಿ ನಡೆದಿದ್ದೇನಪ್ಪ ಅಂದ್ರೆ ಅದು ಬಿಹಾರದ 20 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದಂತಹ ಮುಖ್ಯಮಂತ್ರಿ ಪದವಿಯಲ್ಲಿದ್ದಂತಹ 6 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ನಿತೀಶ್ ಕುಮಾರ್ ಅವರ ಒಂದೇ ಒಂದು ನಡೆ ಸಿದ್ದರಾಮಯ್ಯನವರನ್ನ ಭ್ರಮೆಯಿಂದ ಕಳಚಿ ನೇರವಾಗಿ ವಾಸ್ತವಕ್ಕೆ ತಂದುಬಿಟ್ಟಿದೆ. ಏನದು ಬಿಹಾರದ ನಿತೀಶ್ ಕುಮಾರ್ ನಡೆ ಏನು? ಅದೇ ರೀತಿ ಸಿದ್ದರಾಮಯ್ಯನವರು ಭ್ರಮೆಯಿಂದ ಹೊರಗೆ ಬಂದು ಈಗ ಯೋಚಿಸುತ್ತಿರುವಂತಹ ರೀತಿ ಯಾವುದು ಎಂಬುದನ್ನ ನಾನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೇನೆ. ನಾನು ಪ್ರಜಾಕೀಯ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬರ್ ಆದ್ರಲ್ವಾ? ಸಬ್ಸ್ಕ್ರೈಬರ್ ಆದಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ 3 ವಿಡಿಯೋಗಳನ್ನ ಹಾಕ್ತೀನಿ. ಅವೆಲ್ಲವೂ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಐಕಾನ್ ಆನ್ ಮಾಡಿ. ಈಗ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಬಿಹಾರ ಅಂದರೆ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಅಂದರೆ ಬಿಹಾರ. ಯಾಕೆ ಹೇಳಿ? JDU ಅಂದರೆ ಜನತಾ ಸಮೂಹದ ಒಂದು ಅಂಗಸಂಸ್ಥೆ ಆದಂತಹ ಜನತಾ ಪರಿವಾರದ ಪಕ್ಷವಾದಂತಹ JDUನ ಪರಮೋಚ್ಚ ನಾಯಕ. 20 ವರ್ಷಗಳ 2 ದಶಕಗಳ ಕಾಲ ಬಿಹಾರವನ್ನ ಅಧಿಕಾರದಲ್ಲಿ ಹಿಡ್ಕೊಂಡಿದ್ದಂಥವ್ರು. ಕೇಂದ್ರದಲ್ಲೂ ಸಹಿತ ಅವರದೇ ಆದಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ಬಿಹಾರದ ನಾಯಕ. ಅವರು ಇದ್ದಕ್ಕಿದ್ದಂಗೆ
ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಅಪ್ಲಿಕೇಶನ್ ಹಾಕಿದ್ರು. ಬಹಳಷ್ಟು ರಾಜಕೀಯ ಪಂಡಿತರು ತಲೆ ಕೆಡಿಸ್ಕೊಂಡ್ಬಿಟ್ರು. ಏನು ಇದಕ್ಕೆಲ್ಲ ಕಾರಣ ಏನು? ಬಹಳಷ್ಟು ಜನ ಅಮಿತ್ ಶಾ ಅವರು ತಮ್ಮ ಗೋಲನ್ನು ರೀಚ್ ಮಾಡಿದ್ರು ಅಂದ್ರು. ಅಂದ್ರೆ ಬಿಹಾರದಲ್ಲೂ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು ಅಂದ್ರು. ಆದ್ರೆ ಸತ್ಯ ಹೇಳ್ತೀನಿ ಕೇಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ತಮ್ಮ ಮಗ ನಿಶಾಂತ್ ಕುಮಾರ್ಗೋಸ್ಕರ. ನಿಶಾಂತ್ ಕುಮಾರ್ ಅವರು ಯಾವಾಗಲೂ ಸಹಿತ ರಾಜಕಾರಣದಿಂದ ದೂರ ಇದ್ದಂಥವ್ರು. ಅವರನ್ನ ರಾಜಕೀಯಕ್ಕೆ ತಂದು ಪಕ್ಷವನ್ನ ಅವರಿಗೆ ವಹಿಸಿ ಪಕ್ಷದ ಲೀಡರ್ಶಿಪ್ ಅನ್ನ ಕೊಟ್ಟು ಅವರನ್ನ DCM ಮಾಡೋದೇ ನಿತೀಶ್ ಕುಮಾರ್ ಅವರ ಮುಖ್ಯ ಉದ್ದೇಶ. ನಾನು ಹೇಳಿದ್ನಲ್ಲ, ಯಾವುದೇ ವ್ಯಕ್ತಿಗೆ ತನ್ನ ಮಕ್ಕಳನ್ನ ಒಂದು ಜವಾಬ್ದಾರಿ ಸ್ಥಾನಕ್ಕೆ ತರಬೇಕು ಅಂತ ಎಲ್ಲ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ. ಅದೇ ರೀತಿ ನಿತೀಶ್ ಕುಮಾರ್ ಅವರು ನನ್ನ ಮುಖ್ಯಮಂತ್ರಿ ಪದವಿ ಹೋದ್ರೂ ಪರವಾಗಿಲ್ಲ, ನನ್ನ ಮಗನಿಗೊಂದು ಸರಿಯಾದ ನೆಲೆಗಟ್ಟನ್ನು ಸ್ಥಾಪಿಸಿ ಅವನು ರಾಜಕೀಯ ಸಮುದ್ರದಲ್ಲಿ ಈಜಿ ದಡ ಸೇರಬೇಕು ಅಂತ ಯೋಚನೆ ಮಾಡಿದರು. ರಾಜೀನಾಮೆ ಕೊಟ್ಟರು, ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಿದರು. ಅದೇ ರೀತಿ ನಿಶಾಂತ್ ಕುಮಾರ್ ಅವರಿಗೆ ಪಕ್ಷದ ಅಧಿಕಾರವನ್ನು ವಹಿಸಿ DCM ಮಾಡ್ತಾ ಇದ್ದಾರೆ. ಈ ಒಂದು ನಡೆ ನಿಜಕ್ಕೂ ಸಹಿತ ಜನತಾ ಪರಿವಾರದ ಎಲ್ಲ ನಾಯಕರಿಗೂ ಸಹಿತ ಕಣ್ಣು ತೆರೆಸ್ತು. ಹೇಳಿ ಕೇಳಿ ಜನತಾ ಪರಿವಾರದಲ್ಲಿರೋರೆಲ್ಲರೂ ಸಹಿತ ಅವರದೇ ಒಂದು ಪಕ್ಷದಲ್ಲಿದ್ದು ಕಾಂಗ್ರೆಸ್ ಅನ್ನ BJPಯಿಂದ ದೂರ ಇಡ್ತಾ ಇದ್ರು. ಆದರೆ ಅನಿವಾರ್ಯವಾಗಿ ಈಗ ನಿತೀಶ್ ಕುಮಾರ್ BJP ಸಪೋರ್ಟ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇಲ್ಲಿ ವಾಸ್ತವವನ್ನು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ, ಅವರು ನಿತೀಶ್ ಕುಮಾರ್ ನಡೆಯಿಂದ ತಮ್ಮ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪರಿಸ್ಥಿತಿಯನ್ನ, ಇನ್ನೊಬ್ಬ ಮೊಮ್ಮಗನ ಪರಿಸ್ಥಿತಿಯನ್ನ, ತಾನು ಅಧಿಕಾರದಲ್ಲಿರಬೇಕಾದ್ರೆ, ತಾನು ಪವರ್ಫುಲ್ ಇರಬೇಕಾದ್ರೆ, ತಾನು ತನ್ನ ವರ್ಚಸ್ಸನ್ನು ಇಟ್ಕೊಂಡಿದ್ದಾಗಲೇ ತನ್ನ ಮಗನಿಗೆ ಡಾಕ್ಟರ್ ಯತೀಂದ್ರರವರಿಗೆ ಒಂದು ಸರಿಯಾದ ಆಯಕಟ್ಟಿನ ಜಾಗದಲ್ಲಿ ಕೂರಿಸಬೇಕು, DCM ಮಾಡಬೇಕು, ಹಾಗೂ 2 ಮಹತ್ತರವಾದ ಖಾತೆಗಳನ್ನು ಕೊಡಬೇಕು. ಅದರ ಮೂಲಕ ಅವರು ರಾಜಕೀಯ ಜೀವನದಲ್ಲಿ ಈಜು ದಡ ಸೇರಬೇಕು. ನನ್ನ ಮೊಮ್ಮಗನಿಗೆ, ದೊಡ್ಡ ಮಗನ ಮಗನಿಗೂ ಸಹಿತ ಇವರು ಆಶ್ರಯ ಆಗಬೇಕು ಅನ್ನೋ ಆಲೋಚನೆ ಬಂದ ತಕ್ಷಣ ಅವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಆಗಿದ್ದಾರೆ. ಸ್ನೇಹಿತರೆ, ಇವರು ರಾಜೀನಾಮೆ ಕೊಡೋದಕ್ಕೆ ನೇರವಾಗಿ ಡೆಲ್ಲಿಗೆ ಹೋಗಿ ಹೈಕಮಾಂಡ್ನೊಟ್ಟಿಗೆ ಮಾತಾಡಬೇಕು ಅಂತ ಇದ್ದಾರೆ. ಆದರೆ ಈ ಸುತ್ತಮುತ್ತ ಇದ್ರಲ್ಲ, ಅವರೆಲ್ಲ ಭ್ರಮೆ ಹೇಳಿ 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 ಈಗ ವಾಸ್ತವಕ್ಕೆ ಬಂದು ಅವ್ರನ್ನೆಲ್ಲರನ್ನೂ ಸಹಿತ ದೂರ ಇಟ್ಟಿದ್ದಾರೆ. ಅವರಿಗೂ ಸಹಿತ ಸರಿಯಾದ ಸ್ಥಾನಮಾನಗಳನ್ನು ಕೊಡಿಸಿ ತಾನು ನಿವೃತ್ತನಾಗಬೇಕು. ಯಾಕೆ ಹೇಳಿ, 2028 ಚುನಾವಣೆ ಹೊತ್ತಿಗೆ ಅವರಿಗೆ ನಿಜಕ್ಕೂ 79 ವರ್ಷ ಆಗ್ತದೆ. ಸಿದ್ದು ಅವರಿಗೆ ಈಗಲೇ ವಯೋಸಹಜವಾಗಿಂತ ನಿಜಕ್ಕೂ ಪಾಪ. ಆಗ ಅವರ ಮಗನಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅಧಿಕಾರದಲ್ಲಿ ಕೂರಿಸಬೇಕು ಅಂತ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಅವರು ರಾಜೀನಾಮೆ ಕೊಡಲಿಕ್ಕೆ ನೇರವಾಗಿ ಹೈಕಮಾಂಡ್ನೊಟ್ಟಿಗೆ ಹೋಗಲಿಕ್ಕೆ ರೆಡಿ ಇದ್ದಾರೆ. ಅದೇ ರೀತಿ ಅವರ ನಂಬಿರುವಂತಹ ಶಾಸಕರುಗಳಿಗೆ, ಸಚಿವರುಗಳಿಗೆ ಅವರದೇ ಬಣದ 10 ಸಚಿವರನ್ನು ತಗೋಬೇಕು, ಹಾಗೂ KPCC ಅಧ್ಯಕ್ಷರನ್ನು ಸಹಿತ ಸತೀಶ್ ಜಾರಕಿಹೊಳಿ ಅವರನ್ನ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಬಜೆಟ್ ಮುಗಿದ ತಕ್ಷಣ ಅವರು ದೆಹಲಿ ಹೈಕಮಾಂಡನ್ನು ಭೇಟಿ ಮಾಡಿ ತನ್ನೆಲ್ಲ ಕಂಡೀಷನ್ಗಳನ್ನು ಅವ್ರಿಗೆ ತಿಳಿಸ್ತಾ ಇದ್ದಾರೆ.
ಈ ಎಲ್ಲ ಕಂಡೀಷನ್ಗಳಿಗೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಒಪ್ಪುವ ಎಲ್ಲ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಮ್ಮೆ ಮುಖ್ಯಮಂತ್ರಿ ಆದರೆ ಸಾಕು, ಅವ್ರಿಗೆ ಮತ್ತೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಲ್ಲ. ಆದರೆ 2028ಕ್ಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಸಾಧ್ಯ ಇದೆಯಾ? ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳುವ ಪ್ರಕಾರನೇ ನೆಕ್ಸ್ಟ್ 2028ಕ್ಕೆ ಅಧಿಕಾರಕ್ಕೆ ಬರೋದು ಕಷ್ಟ ಅನ್ಸುತ್ತೆ. ಸ್ನೇಹಿತರೆ, ತಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ಅವರ ಅಧಿಕಾರ ಕೊಡಿಸುವ ಹಿತದೃಷ್ಟಿಯಿಂದ, ಕುಟುಂಬ ರಾಜಕಾರಣದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯನವರು ನೇರವಾಗಿ ರಾಜೀನಾಮೆ ಕೊಡಲಿಕ್ಕೆ ಈಗ ಸಿದ್ಧರಿದ್ದಾರೆ ಅನ್ನೋದು ರಾಜ್ಯ ರಾಜಕಾರಣದ ಪಡಸಾಲೆಗಳಿಂದ, ಬಲ್ಲ ಮೂಲಗಳಿಂದ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ನಮಗೆ ತಿಳಿದು ಬರ್ತಾ ಇದೆ. ಬಜೆಟ್ ಮುಗಿದ ತಕ್ಷಣ ಅವರು ದೆಹಲಿ ಯಾತ್ರೆಯನ್ನು ಕೈಗೊಂಡು ಎಲ್ಲ ವಿಚಾರಗಳನ್ನು, ಎಲ್ಲ ಕಂಡೀಷನ್ಗಳನ್ನು ಒಪ್ಪಿಸಿ ಡಿ ಕೆ ಶಿವಕುಮಾರ್ ಅವರು ಯುಗಾದಿಯ ನಂತರ ಮುಖ್ಯಮಂತ್ರಿ ಆಗಲಿಕ್ಕೆ, ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೂ ಬಹಳಷ್ಟು ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ಸಿದ್ದರಾಮಯ್ಯನವರು ಒಪ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಹಣೆಲೆಲೆ ಬರ್ದಿಲ್ವಾ? ಅಥವಾ ಮುಖ್ಯಮಂತ್ರಿ 5 ವರ್ಷ ಹಾಗೇ ಇರ್ತಾರ ಸಿದ್ದರಾಮಯ್ಯನವರು? ಇದು ನನ್ನ ಪ್ರಶ್ನೆ. ಬುದ್ಧಿವಂತರು, ವಿದ್ಯಾವಂತರು, ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳು